ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ. ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವು ವಿಡಿಯೋವನ್ನು ನೋಡಬೇಕಾದರೆ ಕಂಪ್ಲೀಟ್ಲಿ ನಿಮ್ಮ ಕಾನ್ಸಂಟ್ರೇಷನ್ ಇಟ್ಟು ನೋಡಿ, ಪೇಷನ್ಸ್ ಇಟ್ಕೊಂಡು ನೋಡಿ, ಯಾವುದೇ ಹರಿಬರಿಯಲ್ಲಿ ಕೇಳೋದಕ್ಕೆ ನೋಡೋದಕ್ಕೆ ಹೋಗಬೇಡಿ. ಸೊ ಕೆ ಇ ಅವರ ಕಡೆಯಿಂದ ಇವತ್ತೊಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಬಂದಿದೆ. ಅದನ್ನು ನೀವು ಇಲ್ಲಿ ಪ್ರವೇಶ ಅಂತ ಏನು ಕಾಣಿಸ್ತದೆ, ಅಡ್ಮಿಷನ್ ಅಂತ ಏನು ಕಾಣಿಸ್ತದೆ, ಆ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು UGC 2024 ಅಂತ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ಎರಡು ನೋಟಿಫಿಕೇಷನ್ನ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ಮೊದಲೇ ಕೆ ಇ ಅವರು ಏನು ಹೇಳಿದರು ಅಂತಂದರೆ, ಫಿಸಿಕಲ್ ವೆರಿಫಿಕೇಷನ್ ನಾವು ಇಡೋದಿಲ್ಲ, ಎಲ್ಲ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗ್ತದ ಅಂತ ಹೇಳಿದರು. ಆದರೆ ಈಗ ಫಿಸಿಕಲ್ ವೆರಿಫಿಕೇಷನ್ಗೂ ಕೂಡ ಕರೀತಾ ಇದ್ದಾರೆ. ಬಟ್ ಯಾರಿಗೆ, ಪೇಷನ್ಸ್ ಇಟ್ಕೊಂಡು ಕೇಳಿ ಅಂತ ಹೇಳಿದ್ದೀನಿ. ಅದಕ್ಕಾಗಿ ಯಾರಿಗೆ ಅಂತ ಅಂದರೆ ಓನ್ಲಿ ಕ್ಲಾಸ್ ಬಿ ವಿದ್ಯಾರ್ಥಿಗಳಿಗೆ ಮಾತ್ರ. ಅಂದರೆ ಕ್ಲಾಸ್ ಎ ಬಿಟ್ಟು ಕ್ಲಾಸ್ ಬಿ, ಸಿ, ಡಿ ಇಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾವ್ಯಾವ ಕ್ಲಾಸ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಕ್ಲಾಸ್ ನೋಡ್ಕೊಂಡು ಬಿಡಿ. ನಿಮ್ಮ KCET ಅಪ್ಲಿಕೇಶನ್ ಫಾರ್ಮನ್ನು ಓಪನ್ ಮಾಡಿದಾಗ ಸೆಕೆಂಡ್ ಪೇಜ್ನಲ್ಲಿ ನಿಮ್ಮ ಕ್ಲಾಸ್ ಮೆನ್ಷನ್ ಆಗಿರ್ತದೆ. ಆ ಕ್ಲಾಸನ್ನು ನೋಡಿ, ಅದರಲ್ಲಿ ನಿಮ್ಮ ಕ್ಲಾಸ್ ಏನಾದರೂ B, C, D, I, J, K, L, M, N, Z ಈ ಕ್ಲಾಸ್ಗಳು ನಿಮ್ಮದಾಗಿದ್ದರೆ ನೀವು ಫಿಸಿಕಲ್ ವೆರಿಫಿಕೇಷನ್ನಿಗೆ ಕೆಳಗೆ ತೋರಿಸಿರುವಂತಹ ಶೆಡ್ಯೂಲ್ ಪ್ರಕಾರ ಯು ಹ್ಯಾವ್ ಟು ಗೋ ಟು KEA ಆಫೀಸ್. 25th ಇಂದ 29th ವರೆಗೆ ನಿಮ್ಮ ಒಂದು ರ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ನೀವು ಹೋಗಬೇಕಾಗ್ತದೆ. ಮೊದಲನೇದಾಗಿ ಗೊತ್ತಿರಲಿ, ಈ ಒಂದು ನೋಟಿಫಿಕೇಶನ್ KCETಗೆ ಮಾತ್ರ ಸಂಬಂಧಪಟ್ಟಿರೋದು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲೂ ಕೂಡ ಮೆಡಿಕಲ್ ಅಂತೇಳಿ ಮೆನ್ಷನ್ ಆಗಿಲ್ಲ. ಅಂದರೆ ಮೆಡಿಕಲ್ದವರು ಹಾಗಾದರೆ ಹೋಗುವ ಅವಶ್ಯಕತೆ ಇಲ್ವಾ? ನನ್ನ ಸಜೆಷನ್ ಇಷ್ಟೇ, ನಿಮ್ಮ ಮೆಡಿಕಲ್ ಆಗಿದ್ದರೂ ಕೂಡ, ನಿಮ್ಮ ಕಾನ್ಸಂಟ್ರೇಷನ್ ಮೆಡಿಕಲ್ ಆಗಿದ್ದರೂ ಕೂಡ, ನೀವೇನಾದರೂ KCET ಎಕ್ಸಾಮಿನೇಷನ್ ಬರೆದು ನಿಮಗೆ ರ್ಯಾಂಕ್ ಬಂದಿದ್ದರೆ ದಯವಿಟ್ಟು ಈಗಲೇ ಹೋಗಿ ವೆರಿಫಿಕೇಷನನ್ನು ಮುಗಿಸ್ಕೊಂಡು ಬಂದುಬಿಡಿ. ಮುಂದೆ ನೀಟಿಗೆ ಸಪ್ರೇಟಾಗಿ ಕರೀತಾರೋ ಕರೆಯೋದಿಲ್ವೋ ಅದು ಏನೂ ಗೊತ್ತಿಲ್ಲ ನಮಗೆ. ಬಟ್ ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮದೇನಾದರೂ ಮೆಡಿಕಲ್ಲೇ ಕಾನ್ಸಂಟ್ರೇಷನ್ ಇದ್ದರೂ ಕೂಡ ಬಟ್ CET ರ್ಯಾಂಕ್ ಏನಾದರೂ ಬಂದಿದ್ದರೆ, CET ಎಕ್ಸಾಮ್ ನೀವು ಬರೆದಿದ್ದರೆ, CET ಎಕ್ಸಾಮ್ ನೀವು ಬರದೇ ಇಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ. CET ಎಕ್ಸಾಮ್ ಬರೆದು ನಿಮ್ಮ ರ್ಯಾಂಕ್ ಏನಾದರೂ ಬಂದಿದ್ದರೆ ನೀವು ಈಗ ಹೋಗಿ ಅಟೆಂಡ್ ಆಗಿ. ನೀವು CET ಬರೆದಿಲ್ಲ ಅಂತಂದರೆ ಮುಂದೆ ನಿಮಗೆ ಸಪ್ರೇಟಾಗಿ ನೀಟ್ದವರು ಕರಿಬೋದು. ಯಾಕಂದರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನೀಟಿಗೆ ಸಂಬಂಧಪಟ್ಟ ಹಾಗೆ ಟ್ಯಾಬ್ ಏನು ನೀವು ಕ್ಲಿಕ್ ಮಾಡ್ತೀರಿ ಅದರಲ್ಲಿ ಯಾವುದೇ ಹೊಸದಾದ ನೋಟಿಫಿಕೇಷನ್ ಇವತ್ತಿಗೆ ಸಂಬಂಧಪಟ್ಟಿದ್ದಿಲ್ಲ. ಇದು ಓನ್ಲಿ CETಯಲ್ಲಿ ಮಾತ್ರ ಬಂದಿರುವಂಥದ್ದು. ಕ್ಲಿಯರ್ ಕಟ್ಟಾಗಿ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಆ್ಯಂಡ್ ನ್ಯಾಚುರೋಪತಿ, ಪಶುವೈದ್ಯಕೀಯ ಅಂದರೆ ವೆಟರ್ನರಿ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸ್ಗಳು ಅಂದರೆ ಫಾರ್ಮ್ಸ್ ಕೋರ್ಸಸ್, BSc ಆನರ್ಸ್ ಕೃಷಿ, BSc ಆನರ್ಸ್ ರೇಷ್ಮೆ ಕೃಷಿ ಅಂದರೆ ಸೆರಿಕಲ್ಚರ್, BSc ನರ್ಸಿಂಗ್, B ಫಾರ್ಮಾ, 2ನೇ ವರ್ಷದ B ಫಾರ್ಮಾ, ಫಾರ್ಮಾ ಡಿ, ಇಷ್ಟು ಕೋರ್ಸಿಗೆ ಅನ್ವಯಿಸುವಂತೆ ಮಾತ್ರ ಹೇಳಿದ್ದಾರೆ. ಆದರೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ, ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವೇನಾದರೂ CET ಎಕ್ಸಾಮ್ ಬರೆದು ಬಿಟ್ಟು ನಿಮ್ಮದೇನಾದರೂ CET ರಿಸಲ್ಟ್ ಬಂದಿದ್ದರೆ ಆ ರ್ಯಾಂಕಿಗೆ ಅನುಗುಣವಾಗಿ ನೀವು ಕೂಡ ಹೋಗಿ ಬನ್ನಿ. ಹಾಗಾದರೆ ಯಾವುದು ಅದು ಶೆಡ್ಯೂಲ್ ಯಾವುದು ಅಂತ ಅಂದರೆ ನೋಡಿ, 25th 6th 2024 ರ್ಯಾಂಕ್ ನಂಬರ್ 1 to 8000 ಯು ಹ್ಯಾವ್ ಟು ಗೋ ಎಟ್ 9:30. ರಿಪೋರ್ಟಿಂಗ್ ಟೈಮ್ 9:15 ಇರ್ತದೆ. ಬಟ್ 9:30ಗೆ ನೀವು ಅಲ್ಲಿ ಪ್ರೆಸೆಂಟ್ ಇರಬೇಕು. 9:15ಗೆ 9:30 11 o'clock ತನಕ ನಿಮ್ಮನ್ನು ಕರೀತಾರೆ. ಸೊ ಇಲ್ಲಿ ಯಾವ ರ್ಯಾಂಕನ್ನು ನೀವು ನೋಡಬೇಕು ಅಂದರೆ, ನೀವು ಇಂಜಿನಿಯರಿಂಗ್ ರ್ಯಾಂಕ್ ಆದರೂ ನೋಡಿ ನಿಮ್ಮ ರ್ಯಾಂಕ್ ಕಾರ್ಡಲ್ಲಿ, ಇಲ್ಲ ಎನಿ ಅದರ್ ಪಶು ಅಂದರೆ BSc ಅಗ್ರಿಕಲ್ಚರ್ ಇರ್ಬೋದು, ಯಾವುದು ಲೋಯೆಸ್ಟ್ ಇದೆ ಅದಕ್ಕೆ ಹೋಗಿ, ಯಾವುದು ಲೋಯೆಸ್ಟ್ ರ್ಯಾಂಕ್ ಇದೆ ಅದಕ್ಕೆ ಹೋಗಿ. ಅದು ಇಂಜಿನಿಯರಿಂಗ್ ಆಗಿರ್ಬೋದು, ಪ್ರಾಕ್ಟಿಕಲ್ BSc ನರ್ಸಿಂಗ್ ಆಗಿರ್ಬೋದು, ಅಥವಾ B ಫಾರ್ಮಾ, D ಫಾರ್ಮಾ, ಅಥವಾ ಫಾರ್ಮ್ ಸೈನ್ಸ್ ಅಂದರೆ ಅಗ್ರಿಕಲ್ಚರ್ ರ್ಯಾಂಕ್ ಆಗಿರ್ಬೋದು, ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ರ್ಯಾಂಕ್ ಆಗಿರ್ಬೋದು, ಅಥವಾ ವೆಟರ್ನರಿ ರ್ಯಾಂಕ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಅದಕ್ಕೆ ತಕ್ಕಾಗಿ ಹೋಗಿ ಅಷ್ಟೇ. ರೈಟ್? ಸೊ ನೀವು 25ನೇ ತಾರೀಕು ರ್ಯಾಂಕ್ ನಂಬರ್ 1 to 8000, ಅದಾದಮೇಲೆ 11:15 1:15 8001 to 16,000, 2 PM ಆನ್ವರ್ಡ್ 16,001 to 20,000 ಇದೆ. ಅದೇ ರೀತಿ 26ಗೆ 20,000 to 45,000, ದೆನ್ 45,000 to 65,000, 65,000 to 80,000.
27ಗೆ 80,000 1,50,000 ತನಕ ಇದೆ, 28ಗೆ 1,50,000 2,20,000 ವರೆಗಿದೆ, 29ಗೆ 2,20,000 ಲಾಸ್ಟ್ ರ್ಯಾಂಕ್ವರೆಗೂ ಇದೆ. ಸೊ ಇದರ ಒಂದು ಶೆಡ್ಯೂಲಿಗೆ ಅನುಗುಣವಾಗಿ ನೀವು ಬೆಂಗಳೂರಿಗೆ ಹೋಗಬೇಕು. ಯಾವ್ಯಾವ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕು? ಬಹಳ ಇಂಪಾರ್ಟೆಂಟು. ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ನೀವು ಯಾವ ಯಾವ ದಾಖಲೆಗಳನ್ನು KEA ಬ್ರೋಷರಿನಲ್ಲಿ KEA ಅಪ್ಲಿಕೇಶನ್ ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ದೀರಿ ಅವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ. ಕ್ಲಾಸ್ B, C, D ಎಲ್ಲರೂ ಇಲ್ಲಿ B, C, D, I, J, K, L, M, N, Z ಇವು ಯಾವ ಎಲ್ಲ ಕೋರ್ಸ್ ಕ್ಲಾಸಸ್ ಏನಿದೆ ಇವೆಲ್ಲ ಕ್ಲಾಸಲ್ಲಿ ನೀವೇನಾದರೂ ಇದ್ದೀರಿ ಅಂತ ಅಂದರೆ ನೀವು ಫಿಸಿಕಲ್ ವೆರಿಫಿಕೇಷನ್ಗೆ KEAಗೆ ಹೋಗಬೇಕು. ಇಷ್ಟು ಹೇಳಿದ ಮೇಲೆ ಮತ್ತೆ ಕ್ವಶನ್ ಕೇಳ್ತಾರೆ, ಸರ್ ಎದವ್ರು ಏನು ಮಾಡಬೇಕು? ಎದವ್ರು ಏನು ಮಾಡಬೇಕು ಅಂದ್ರೆ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಕ್ಲಾಸ್ A ಏನಿದೆ ಅದು ಆನ್ಲೈನಲ್ಲಿ ನಡೀತಾ ಇದೆ. ಕ್ಲಾಸ್ A ಇರ್ಬೋದು, E ಇರ್ಬೋದು, F, G, H, O ಇವಿಷ್ಟು ಕ್ಲಾಸ್ಗಳ ಒಂದು ವೆರಿಫಿಕೇಷನ್ ಆನ್ಲೈನಲ್ಲಿ ನಡೀತಾ ಇದೆ. ಆನ್ಲೈನಲ್ಲಿ ನಿಮ್ಮ ಒಂದು ಅಪ್ಲೋಡೆಡ್ ಡಾಕ್ಯುಮೆಂಟ್ ಸಮಾಧಾನ ತಂದಿಲ್ಲ ಅಂದರೆ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ವೆರಿಫೈ ಫಿಸಿಕಲಿ. ಅದನ್ನು ಮುಂದೆ ಹೇಳ್ಬೋದು. ಬಟ್ ಈ ಒಂದು ವಿಡಿಯೋ ಕ್ಲಾಸ್ ಎದವರಿಗೆ ಸಂಬಂಧಪಟ್ಟಿದ್ದು ಅಲ್ಲ, ರೈಟ್? ಸೊ ಕ್ಲಾಸ್ ಎದವರಿಗಲ್ಲ, ಕ್ಲಾಸ್ B, C, D, I, J, K, L, M, N, Z ಇಂತಹ ಕ್ಲಾಸ್ಗಳಿಗೆ ಸಂಬಂಧಪಟ್ಟಿದ್ದು ಮಾತ್ರ. ಅಂತಹ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ CET ರ್ಯಾಂಕಿಗೆ ಅನುಗುಣವಾಗಿ ಇಲ್ಲಿ ಕೊಟ್ಟಿರುವಂಥ ಡೇಟಿಗೆ ನೀವು KEA ಆಫೀಸಿಗೆ ಹೋಗಬೇಕು. ಸೊ ಒನ್ಸ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಯಾರು KCET ಎಕ್ಸಾಮನ್ನೇ ಬರೆದಿಲ್ಲ ಬಟ್ ಇಂತಹ ಕ್ಲಾಸಸ್ ಇದೆ, ನೀವು ಈಗ ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದರಲ್ಲಿ ಎಲ್ಲೂ ಕೂಡ ಮೆಡಿಕಲ್, ಡೆಂಟಲ್ ಅಂತ ಮೆನ್ಷನ್ ಮಾಡಿಲ್ಲ. ಆದರೆ ನಿಮ್ಮ KCET ಬರೆದು ನಿಮಗೆ ರ್ಯಾಂಕ್ ಬಂದಿತ್ತು ಅಂದರೆ ದಯವಿಟ್ಟು ಹೋಗಿ ಬನ್ನಿ. ಹಾಗಾದರೆ ಯಾರ್ಯಾರು ಹೋಗಬೇಕು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ ಇನ್ನೊಂದು PDF ಅಲ್ಲಿ. ಸೊ ರ್ಯಾಂಕ್ ನಂಬರ್ ಅನ್ನು ಕೊಟ್ಟಿದ್ದಾರೆ. 22nd ರ್ಯಾಂಕ್, 68th ರ್ಯಾಂಕ್, 123, 192 ಇದು ರ್ಯಾಂಕ್ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಕೊಟ್ಟಿದ್ದಾರೆ. ನಿಮ್ಮ ಹೆಸರಿಂದ ಅಂದರೂ ನಿಮ್ಮ ಹೆಸರನ್ನ ಸರ್ಚ್ ಮಾಡ್ಕೊಳ್ಳಿ ಅಥವಾ ರ್ಯಾಂಕಿಂದಾರು ಸರ್ಚ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಈ ರೀತಿಯಾಗಿ ನಿಮ್ಮ ಹೆಸರು ಮತ್ತು ರ್ಯಾಂಕನ್ನು ಕೊಟ್ಟಿರುವಂಥದ್ದು ಕೊನೆಯವರೆಗೂ ಕೂಡ ನೀವು ನೋಡ್ಬೋದು. ಇವಿಷ್ಟು ಕ್ಲಾಸ್ B, C, D ಉಳಿದಿರುವಂಥ ಕ್ಲಾಸ್ಗಳು ಯಾರ್ಯಾವುದು ಹೇಳಿದ್ದಾರೆ ಅದು. ನಿಮ್ಮ ಹೆಸರು ಇದರಲ್ಲಿ ಬಂದಿದೆಯಾ ನೋಡ್ಕೊಳ್ಳಿ. ನಿಮಗೆ ಬಂದಿತ್ತು ಅಂದರೆ ನೀವು KEA ಆಫೀಸಿಗೆ ಫಿಸಿಕಲಿ ಹೋಗಿ ಬರಬೇಕು ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್